ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲಿಂದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಇವತ್ತಿನ ದಿನ ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿಗೆ ಹೋಗ್ತೀನಿ ಎಲ್ಲದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗಾದರೆ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಮಗಳಿಗಂತೂ ಒಂದು ಸ್ಕೂಲಿಂದ ಏನೋ ಒಂದು ಡ್ರಾಯಿಂಗ್ ಶೀಟ್ ಕೊಟ್ಟಿದ್ದರು, ಅದಕ್ಕೆ ಕಲರ್ ಬಿಡಿಸ್ತಾನೆ ಇದ್ಲು. ನಾನಂತೂ ಇವಾಗ ಟೆಂಪಲ್ಗೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಬಿಡುವ ಅಂತ, ಅಂದರೆ ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ, ಅಂದರೆ ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ಟೆಂಪಲ್ಗೆ ಹೋಗುವ ಅಂತ ಮೊದಲು ಕ್ಲೀನಿಂಗ್ ಮಾಡ್ತಾಯಿದ್ದೆ. ಆಮೇಲೆ ತುಂಬ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಎಲ್ಲ ಕ್ಲೀನಿಂಗ್ ಮಾಡಿ ಹೋದರೆ ಒಳ್ಳೆಯದಲ್ವ, ಅದಕ್ಕೋಸ್ಕರ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ. ನಾವೆಲ್ಲಾದರೂ ಇವಾಗ ಔಟ್ಸೈಡ್ ಹೋಗುವಾಗ ಅಂದರೆ ಮನೆ ಕೆಲಸ ಎಲ್ಲ ಮಾಡಿ ಹೋದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ಬರುವಾಗಲೇ ತುಂಬ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಿದ್ದೆ. ನಾನು ಸ್ಪೆಷಲ್ ಅಂತ ಏನು ಮಾಡಿರಲಿಲ್ಲ, ಬರೀ ಅನ್ನ ಸಾಂಬಾರು ಪಲ್ಯ ಮಾಡಿದ್ದೆ ಅಷ್ಟೇ. ಫೈನಲ್ ಆಗಿ ನಾವು ರೆಡಿ ಆಗಿದ್ದೀವಿ, ಅಂದರೆ ನಾವು ಯಾವುದಾದ್ರೂ ಒಂದು ಗಣೇಶನ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರುವಂತಿದ್ದೀವಿ. ನನ್ನ ಫ್ರೆಂಡ್ ಕೂಡ ಬರ್ತಾಳೆ. ಫೈನಲ್ ಆಗಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಾತೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದೇವೆ. ನೋಡಿ, ನಂದು ನನ್ನ ಮಗಳದ್ದು ಔಟ್ಫಿಟ್ ಈ ರೀತಿ ಇದೆ. ಅಲ್ಲಿ ಚೌತಿ ಅಂತೂ ತುಂಬ ಗ್ರ್ಯಾಂಡ್ ಮಾಡ್ತಾರೆ, 3 ದಿನ ಮಾಡ್ತಾರೆ. ಸೊ ಇಲ್ಲೇನಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಏನಂದರೆ ಈಗ ನಮ್ಮೂರ ಕಡೆ ಎಲ್ಲ ಈ ಥರ ಬಾಗಿನ ಕೊಡೋ ಪದ್ಧತಿ ಏನಿರಲ್ಲ, ಇಲ್ಲೆಲ್ಲ ಮನೆಗೆಲ್ಲ ಕರೀತಾರೆ, ಆಮೇಲೆ ಬಾಗಿನ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಯಾರ ಮನೆಗೆ ಹೋಗ್ತೀನಿ, ನನ್ನನ್ನು ಯಾರು ಕರೆದಿದ್ದಾರೆ, ನಾನು ಯಾರ ಮನೆಗೆ ಹೋಗ್ತೀನಿ ಎಲ್ಲದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ನನ್ನ ಲಾಗ್, ನೀವು ಕಂಟಿನ್ಯೂ ನೋಡಿ, ಓಕೆನಾ? ಹಾಯ್ ಕನಿಷ್ಕಾ, ಎಲ್ಲಿಗೆ ಹೊರಟಿದ್ಯಾ? ಇಲ್ಲಿಗೆ? ಹೌದಾ, ಹಾಯ್ ಹೇಳು. ಹೋಗ್ತಾ ಇದ್ದೀವಿ ಇವಾಗ. ಟೆಂಪಲ್ ಏನು ತುಂಬ ದೂರ ಇಲ್ಲ, ಹತ್ತಿರದಲ್ಲಿದೆ, ಸ್ವಲ್ಪ ಟೈಮ್ ಅಷ್ಟೇ, ಜಸ್ಟ್ ವಾಕೇಬಲ್ ಅಷ್ಟೇ, ಒಂದು 10 ನಿಮಿಷ ಕೂಡ ಇಲ್ಲ. ಸೊ ಅಲ್ಲಿಗೆ ಹೋಗಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ನಾವಿವಾಗ ನಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲೇ ಹತ್ರದಲ್ಲೇ ಇದೆ ಟೆಂಪಲ್, ಎಲ್ಲ ಕಡೆ ಕೂಡ ಗಣಪತಿನ ಕೂರಿಸಿದ್ದಾರೆ. ಹೌದು, ಆಯ್ತು. ಇವಾಗ ನಮ್ಮದು ದೇವರ ದರ್ಶನ ಎಲ್ಲ ಆಯಿತು. ಇವಾಗ ಎಲ್ಲ ನಾವು ಕೈ ಮುಗಿದು ಹೊರಗಡೆ ಬರ್ತಾ ಇದ್ದೀವಿ. ಅಂದರೆ ಟೆಂಪಲಲ್ಲಿ ಕೂಡ ತುಂಬ ರಶ್ ಇತ್ತು. ಇವಾಗ ನಾವು ಪ್ರಸಾದ ತಿಂತಾ ಇದ್ದೀವಿ ಅಲ್ಲಿ, ಅಂದರೆ ಟೆಂಪಲ್ಗೆ ಹೋಗಿ ಬರುವಾಗ ಪ್ರಸಾದ ಕೊಟ್ಟರು, ಸ್ವಲ್ಪ ತುಂಬ ಚೆನ್ನಾಗಿತ್ತು ಪ್ರಸಾದ ಅಂತೂ. ಇಲ್ಲಿ ದೇವಸ್ಥಾನದ ಪಕ್ಕನೇ ಒಂದು ಅರಳಿ ಮರ ಇದೆಯಲ್ಲ, ಅಲ್ಲಿ ಕೂಡ ಅಷ್ಟೇ ತುಂಬ ಜನ ಎಲ್ಲ ಹರಕೆಲ್ಲ ಹೊತ್ಕೊಳ್ತಾರೆ. ಇವಾಗ ಹಾಲೆಲ್ಲ ಅಲ್ಲಿ ಎರಿತಾ ಇದ್ರು. ನಾವೆಲ್ಲ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ವಸ್ತುಗಳನ್ನೆಲ್ಲ ಸೈಡ್ ಮಾರಾಟ ಮಾಡ್ತಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಒಂದು ಗಣಪತಿನೂ ಕೂಡ ಇಟ್ಟಿದ್ರು, ಅದು ಕೂಡ ದೊಡ್ಡ ಗಣಪತಿನ ಇಟ್ಟಿದ್ರು. ಅಲ್ಲಿ ಕೂಡ ಅಷ್ಟೇ ಸ್ವಲ್ಪ ಜನ ಇದ್ದರು. ಇಲ್ಲಿ ಹಾಗೆಯೇ ಏರಿಯಾದಲ್ಲಿ ಒಂದೊಂದು ಒಂದೊಂದು ಗಣಪತಿಯನ್ನು ಇಟ್ಟು ಅಲ್ಲಿ ವಿಸರ್ಜನೆ ಮಾಡ್ತಾರೆ. ಮತ್ತು ನಾವು ಸಹ ಅಷ್ಟೇ ಇಲ್ಲಿ ಒಂದು ಸಲ ಬಂದು ಕೈ ಮುಗ್ಕೊಂಡು ಹೋಗುವ ಅಂತ ಬಂದ್ವಿ. ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಫ್ರೆಂಡ್ ಒಬ್ಬರು ಅಂದರೆ ಬಾಗಿನಕ್ಕೆ ಅಂತ ಕರೆದಿದ್ದಾರೆ, ಅದಕ್ಕೋಸ್ಕರ ಹೋಗ್ತಿದ್ದೀವಿ ನಾವು ಇವ್ರ ಮನೆಗೆ ಫಸ್ಟ್ ಟೈಮ್ ಹೋಗ್ತಿರೋದು. ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಎಲ್ಲಿ ಅಂತ, ಅಂದರೆ ಅವರು 2nd ಫ್ಲೋರಲ್ಲಿ ಅಂತ ಹೇಳಿದರು. ಮತ್ತು ನಮಗೆ ಗೊತ್ತಾಯಿತು ಯಾವ ಮನೆ ಅಂತ. ಸೊ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಇವಾಗ ಫೈನಲ್ ಆಗಿ ನಾವು ಇವರ ಮನೆಗೆ ತಲುಪಿದ್ವಿ. ಅವರಂತೂ ಪಾಪ ಕಾಯ್ತಾ ಇದ್ರು ತುಂಬ ಹೊತ್ತಿಂದ. ನಾವು ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು. ಅವ್ರ ಫ್ರೆಂಡ್ ಕೂಡ ಅಷ್ಟೇ ಅಲ್ಲಿಗೆ ಬಂದಿದ್ದರು. ಇವಾಗ ಅವರ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಮನೆಗೊಳಗೆ ಹೋದ್ಮೇಲೆ ಆಮೇಲೆ ನಾವು ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸಿ ಆಮೇಲೆ ಊಟಕ್ಕೆ ಬಡಿಸಿದ್ರು. ಊಟಕ್ಕೆ ಅಷ್ಟೇ ಒಬ್ಬಟ್ಟು ಮತ್ತು ಕಾಯಿ ಚಟ್ನಿ, ಸ್ವೀಟ್ ಕಾಯಿ ಚಟ್ನಿ ಮಾಡಿದರು. ಆಮೇಲೆ ಕೋಸಂಬರಿ, ಅನ್ನ ಸಾಂಬಾರು ಎಲ್ಲ ತುಂಬ ವೆರೈಟಿ ಮಾಡಿದರು ಅವರು. ಊಟ ಎಲ್ಲ ಮುಗೀತು ಇವಾಗ ನಮ್ಮದು. ಊಟ ಅಷ್ಟು ತುಂಬ ಚೆನ್ನಾಗಿತ್ತು, ಸಿಂಪಲಾಗಿ ತುಂಬ ಚೆನ್ನಾಗಿತ್ತು.
ಇವಾಗ ನಾವು ಮತ್ತೆ ಮನೆಗೆ ಹೊರಡ್ತಾ ಇದ್ದೇವೆ. ಫೈನಲ್ ಆಗಿ ನಾವು ಊಟ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದಿದ್ದೇವೆ. ಖುಷಿ ಆಯ್ತಾ? ದೇವಸ್ಥಾನಕ್ಕೆ ಹೋಗಿ ಖುಷಿ ಆಯ್ತು. ಆಮೇಲೆ ಅಲ್ಲಿ ಊಟಕ್ಕೆ ಹೋಗೋದು, ಹಿಂದಿನ ಮನೆಗೆ ಊಟಕ್ಕೆ ಹೋಗಿದ್ದೆವು. ಅಲ್ಲಿ ಬಾಗಿನ ಕೊಟ್ಟರು, ಒಳ್ಳೆ ಆಯ್ತು, ಚೆನ್ನಾಗಿತ್ತು. ಊಟ ಸಹ ಚೆನ್ನಾಗಿತ್ತು, ಸಿಂಪಲ್ ಆಗಿ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು. ಇವತ್ತಿನ ದಿನ ನಮಗೆ ಖುಷಿ ಆಯಿತು. ಈ ವ್ಲಾಗ್ ನಾನು ಮುಗಿಸಿದ್ದೇನೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.